ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸ್ಪೆಷಲ್ಲಾಗಿ ವೆಜಿಟೇಬಲ್ ಇಡ್ಲಿನ ತೋರಿಸ್ತಾ ಇದ್ದೀನಿ. ರವಾ ಇಡ್ಲಿ ಹಿಟ್ಟಾದರೂ ಸರಿ, ಅಕ್ಕಿ ಇಡ್ಲಿ ಹಿಟ್ಟಾದರೂ ಸರಿ, ಯಾವುದಾದ್ರೂ ನಡೆಯುತ್ತೆ. ನಾವು ಮಾಮೂಲಿಯಾಗಿ ಇಡ್ಲಿ ಮಾಡೋದಕ್ಕಿಂತ ಈ ರೀತಿ ಸ್ಪೆಷಲ್ಲಾಗಿ ಇಡ್ಲಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ, ದೊಡ್ಡವರು ಕೂಡ ಆರಾಮಾಗಿ ತಿಂತಾರೆ. ಒಂದೇ ಥರದ ಇಡ್ಲಿ ತಿನ್ನೋದ್ರಿಂದ ಒಂಥರ ಬೋರ್ ಅನಿಸುತ್ತೆ. ಈ ರೀತಿ ಸ್ಪೆಷಲ್ಲಾಗಿ ಮಾಡಿ ನೋಡಿ ನೀವು. ನಾನು ಇಲ್ಲಿ ಮೊದಲು ಒಂದು ಕ್ಯಾರೆಟ್ನ ತುರಿದುಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ನಾಲ್ಕು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು, ನಂತರ ಒಂದು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಯಾವ ವೆಜಿಟೇಬಲ್ ಇದೆಯೋ ಅದನ್ನೇ ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ, ಎಲ್ಲವನ್ನು ಕಟ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೀನ್ಸ್ ಮತ್ತು ಈರುಳ್ಳಿನ ಮೊದಲು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅರ್ಧ ಬೆಂದರೆ ಸಾಕಿಲ್ಲಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಿದ್ದಂಗೆ ಕೊನೆಯದಾಗಿ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೂ ಸಾಕದು. ಹಸಿ ಇದ್ರೂ ನಡೆಯುತ್ತೆ ಕ್ಯಾರೆಟು. ಇಲ್ಲಿ ಖಾರನ ಇಷ್ಟಪಡೋರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಅಥವಾ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು. ಅದೇ ಬಿಸಿಗೆ ಇದು ಕ್ಯಾರೆಟ್ ಫ್ರೈ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಬೌಲ್ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಇಡ್ಲಿ ಪ್ಲೇಟ್ಗೆ ಹಾಕೋದಕ್ಕಿಂತ ಇದರಲ್ಲಿ ಒಂಥರ ಬಂದ್ ಥರ ಬರುತ್ತೆ ಇಡ್ಲಿ. ಈ ಥರ ಬೌಲಲ್ಲಿ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಸ್ಪೆಷಲ್ ಅನಿಸುತ್ತೆ. ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತಾಯಿಲ್ಲ, ಕಾಟನ್ ಬಟ್ಟೆನ ಹಾಕ್ತಾಯಿದ್ದೀನಿ. ಕಾಟನ್ ಬಟ್ಟೆಗೆ ಸ್ವಲ್ಪ ನೀರಲ್ಲಿ ಎತ್ತಿ ಹಾಕ್ತಾಯಿದ್ದೀನಿ. ನಂತರ ಅರ್ಧ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮಧ್ಯೆ ತರಕಾರಿ, ಇವಾಗ ತರಕಾರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೊಂದು ತರಕಾರಿ ಹಾಕಿ ಮತ್ತೆ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮೇಲೆ ಮತ್ತೆ ಇಡ್ಲಿ ಹಿಟ್ಟನ್ನು ಕೂಡ ಹಾಕಬೇಕು. ನಾವು ಒಳಗಡೆ ತರಕಾರಿ ಏನು ಹಾಕಿದ್ದೀವಂತ ಮಕ್ಕಳಿಗೆ ಕೂಡ ಗೊತ್ತಾಗಲ್ಲ. ಇದೊಂಥರ ಸರ್ಪ್ರೈಸ್ ಆಗಿರುತ್ತೆ ಮಕ್ಕಳಿಗೆ. ನಾವು ಒಂದನ್ನು ಈ ರೀತಿ ತರಕಾರಿ ಹಾಕ್ಕೊಂಡಿದ್ದೀನಿ. ಇನ್ನೂ 2 ಬೌಲಿಗೆ ಇದೇ ಥರನೇ ಇಡ್ಲಿ ಹಿಟ್ಟನ್ನು ಅರ್ಧಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವರಿಗೆ ಆಲೂಗಡ್ಡೆ ಇಷ್ಟ ಆಗುತ್ತೆ ಪಲ್ಯ, ಅದನ್ನು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಧ್ಯ 2ಕ್ಕೆ ಆಲೂಗಡ್ಡೆ ಪಲ್ಯನ ಹಾಕ್ತಾಯಿದ್ದೀನಿ. ಸೇಮ್ ಅದೇ ಥರನೇ ಹಾಕಿ ನಂತರ ಮೇಲೆ ಮತ್ತೆ ಹಿಟ್ಟನ್ನು ಹಾಕಿ ಕವರ್ ಮಾಡಬೇಕು. ನೋಡಿ, ಪಲ್ಯ ಹಾಕಿದ್ದೀವಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗ್ತಾಯಿದೆ. ನೋಡಿ, 4 ಇವಾಗ ರೆಡಿಯಾಗಿದೆ. ನಾನಿವು 4 ಇವಾಗ ಬೇಯಿಸ್ಕೊತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಒಂದು 10-15 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ, ಒಳ್ಳೆ ಬಂದ್ ಥರ ಉಬ್ಬಿ ಬಂದಿದೆ ಈ ಇಡ್ಲಿ. ಇವಾಗ ಬೌಲಿಂದ ಒಂದೊಂದೇ ಇಡ್ಲಿನ ಬಿಡಿಸ್ಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳಂತೂ ತರಕಾರಿ ತಿನ್ನಲ್ಲ, ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಈ ರೀತಿ ನಾವು ಕಾಟನ್ ಬಟ್ಟೆ ಹಾಕಿ ಇಡ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಎಷ್ಟು ಚೆನ್ನಾಗಿ ಬಿಡುತ್ತೆ. ನೋಡಿ, ಇವಾಗ ಒಂದೊಂದಾಗಿ ಎಲ್ಲವನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಥರ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ಇಡ್ಲಿನ ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಸಾಂಬಾರು ಅಥವಾ ಕಾಯಿ ಚಟ್ನಿ ಕೂಡ ಮಾಡಿಕೊಟ್ಟು ತಿನ್ಬೋದು. ಇಲ್ಲಾಂದರೆ ಚಟ್ನಿ ಸಾಂಬಾರು ಎರಡೂ ಇಲ್ಲದೇನೂ ಹಾಗೇನೂ ಆರಾಮಾಗೆ ತಿನ್ಬೋದು. ರೆಡಿಯಾಗಿದೆ ಸ್ಪೆಷಲ್ ಬನ್ ವೆಜಿಟೇಬಲ್ ಇಡ್ಲಿ. ಥ್ಯಾಂಕ್ ಯು.